ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಮೂರನೇ ಮಹಡಿಯಿಂದ ಕೆಳಕ್ಕೆ ಬಿದ್ದ ಕಂದಮ್ಮ, ಮಗುವಿಗೆ ಗಂಭೀರ ಗಾಯ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭೀಕರ ದೃಶ್ಯ. ಬಳ್ಳಾರಿ ಜೈಲಿನಲ್ಲಿ ಕೈದಿಗಳ ಅಟ್ಟಹಾಸ, ಬಿಡಿ ಸಿಗದಿದ್ದಕ್ಕೆ ರೊಚ್ಚಿಗೆದ್ದ ಕೈದಿಗಳು. ಜೈಲರ್ ಅಶೋಕ್ ಒಸ್ಮನಿ ಮೇಲೆ ಹಲ್ಲೆ. ಬೇಲೂರು ಜನಸ್ಪಂದನಕ್ಕೆ ಕ್ಷಣಗಣನೆ. ನಾಳೆ ಕಂದಾಯ ಸಚಿವರಿಂದ ಜನಸ್ಪಂದನ. ಸಾರ್ವಜನಿಕರ ಅಹವಾಲು ಸ್ವೀಕರಿಸಲಿರುವ ಸಚಿವ ಕೃಷ್ಣ ಬೈರೇಗೌಡ. ಏಪ್ರಿಲ್ 6ರಂದು ಈ ಭೀಕರ ಅವಘಡ ಸಂಭವಿಸಿದ್ದು, ಮಗು ಮನೆಯ ಮೂರನೆಯ ಮಹಡಿಯ ಪಕ್ಕದಲ್ಲಿ ಆಟವಾಡುತ್ತಿತ್ತು. ಈ ವೇಳೆ ಆಯತಪ್ಪಿದ ಮಗು ನೇರವಾಗಿ ಕೆಳಗೆ ಬಿದ್ದಿದೆ. ಮಗು ನೆಲಕ್ಕೆ ಅಪ್ಪಳಿಸಿದ ತೀವ್ರತೆಗೆ ತಲೆಗೆ ಗಂಭೀರ ಪೆಟ್ಟಾಗಿದ್ದು, ಸ್ಥಳದಲ್ಲೇ ಭಾರೀ ರಕ್ತಸ್ರಾವವಾಗಿದೆ. ಆಟವಾಡುತ್ತಿದ್ದಾಗ ಮಗು ಆಯತಪ್ಪಿ ಕೆಳಗೆ ಬಿದ್ದಿತ್ತು. ಮಗು ಬಿದ್ದ ಶಬ್ದವನ್ನ ಕೇಳಿ ಗಾಬರಿಯಿಂದ ಓಡಿ ಬಂದ ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗುವನ್ನ ಕಂಡು ಆಘಾತವನ್ನ ತಾಳಲಾರದೆ ರಸ್ತೆಯ ಮಧ್ಯೆ ಮೂರ್ಛೆಯನ್ನ ಬಿದ್ದಿದ್ದಾರೆ. ಈ ಘಟನೆಯ ದೃಶ್ಯಗಳು ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ತಕ್ಷಣವೇ ಮಗುವನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗುವಿನ ಸ್ಥಿತಿ ಸದ್ಯ ಅತ್ಯಂತ ಗಂಭೀರವಾಗಿದ್ದು, ಐಸಿಯುನಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ನಾಯಂಡಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದಾ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಾಗುತ್ತಿರುವ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಈಗ ಕೈದಿಗಳು ಮತ್ತು ಜೈಲು ಸಿಬ್ಬಂದಿ ನಡುವೆ ಸಂಘರ್ಷ ಏರ್ಪಟ್ಟಿದ್ದು, ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದ ಕೈದಿಗಳು ಜೈಲರ್ ಅಶೋಕ್ ಒಸ್ಮನಿ ಅವರ ಮೇಲೆ ಹಲ್ಲೆಯನ್ನು ನಡೆಸಿರುವ ಘಟನೆ ನಡೆದಿದೆ. ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಂಡ ನಂತರ ಕಾರಾಗೃಹದಲ್ಲಿ ಭದ್ರತೆಯನ್ನ ತೀವ್ರಗೊಳಿಸಲಾಗಿತ್ತು. ಜೈಲಿನೊಳಗೆ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವನ್ನ ನೀಡದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೈದಿಗಳಿಗೆ ಬೀಡಿ, ಸಿಗರೇಟ್ ಹಾಗೂ ಗಾಂಜಾ ಸೇರಿದಂತೆ ಯಾವುದೇ ಮಾದಕ ವಸ್ತುಗಳು ಲಭ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬೀಡಿ ವಿಚಾರವಾಗಿ ಜಗಳವನ್ನ ಆರಂಭಿಸಿದ್ದ ಆಲ್ತಾಫ್, ರಶೀದ್, ವಿನೋದ್, ಸಲೀಂ, ರಾಜು ಎಂಬ 5 ಕೈದಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ಗುರುತಿಸಲಾಗಿದೆ. ಸಣ್ಣ ವಿಷಯವನ್ನ ದೊಡ್ಡದು ಮಾಡಿದ ಈ ಕೈದಿಗಳ ಗುಂಪು ಕರ್ತವ್ಯದಲ್ಲಿದ್ದ ಜೈಲರ್ ಅಶೋಕ್ ಒಸ್ಮನಿ ಅವರ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾಗಿದೆ. ಈ ವೇಳೆ ಜೈಲರ್ ಅವರ ಕೈ ಮತ್ತು ಕುತ್ತಿಗೆಯ ಭಾಗಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಜೈಲಿನ ಮೂಲಗಳು ತಿಳಿಸಿವೆ. ಘಟನೆ ಸಂಭವಿಸುತ್ತಿದ್ದಂತೆ ಎಚ್ಚೆತ್ತ ಜೈಲಿನ ಇತರೆ ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಸದ್ಯ ಜೈಲಿನಲ್ಲಿ ಬಿಗುವಿನ ವಾತಾವರಣವಿದ್ದರೂ ಕೂಡ ಪರಿಸ್ಥಿತಿ ತಿಳಿಯಾಗಿದೆ. ನಿಯಮ ಉಲ್ಲಂಘಿಸಿ ಹಲ್ಲೆ ನಡೆಸಿದ ಕೈದಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲು ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನಸ್ಪಂದನ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯಲಿದ್ದು, ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡ ಹಾಗೂ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆಯನ್ನು ನಡೆಸಿ ಮಾತನಾಡಿದ ಅವರು, ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳು ಹಾಗೂ ಅಹವಾಲುಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದೆ ಮಂಡಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ಲಭ್ಯವಿದ್ದು, ಕುಂದುಕೊರತೆಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಮುಖ್ಯ ಉದ್ದೇಶವಾಗಿದೆ. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ತಾಲೂಕು ಕಚೇರಿಯ ಹಿಂಭಾಗದ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ಬೆಳಗ್ಗೆ 9 ಗಂಟೆಯಿಂದಲೇ ಅರ್ಜಿನ ಸ್ವೀಕಾರ ಕೇಂದ್ರದಲ್ಲಿ ದಾಖಲೆಗಳು ಅರ್ಜಿನ ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕುಡಿಯುವ ನೀರು, ಆಸನ ವ್ಯವಸ್ಥೆ ಹಾಗೂ ಮಧ್ಯಾಹ್ನ ಉಪಹಾರದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇಂದಿನ ಹಾಸನ, ಸಕಲೇಶಪುರ ಹಾಗೂ ಚನ್ನರಾಯಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಅರ್ಜಿಗಳು ಬಂದ ಹಿನ್ನೆಲೆ ಬೇಲೂರಿನಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಹವಾಲುಗಳು ಬರುವ ನಿರೀಕ್ಷೆ ಇದೆ ಎಂದರು. ನಮಸ್ಕಾರ. ಮಾನನೀಯ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲೆ ಇವರು ಶುಕ್ರವಾರದ ದಿನ ಬೆಳಗ್ಗೆ 10 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮವನ್ನು ತಾಲೂಕು ಕಚೇರಿಯ ಹಿಂಭಾಗದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಸರಿಯಾಗಿ ಆಗಮಿಸಿ ಬೆಳಗ್ಗೆ 9 ಗಂಟೆಯಿಂದ ಅರ್ಜಿಗಳ ಸ್ವೀಕಾರ ಆರಂಭವಾಗಿರುತ್ತದೆ. ತಮ್ಮ ಅಹವಾಲುಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ಬಂದು ತಾಲೂಕು ಕಚೇರಿಯಲ್ಲಿ ಅರ್ಜಿ ಸ್ವೀಕಾರ ಸ್ಥಳದಲ್ಲಿ ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಬೇಲೂರು ತಾಲೂಕಿನ ಎಲ್ಲ ಜನರಿಗೆ ಈ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯದಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ ಸಕಲ ಪೂರ್ವ ಸಿದ್ಧತೆಗಳನ್ನು ನಡೆಸಲು ಇಲ್ಲಿ ಸೇರಿಕೊಂಡಿದೆ. ಯುವಸರು
ಬೇಲೂರು, CPI ಬೇಲೂರು, ಅವರು ಚೀಫ್ ಆಫೀಸರ್ ಬೇಲೂರು, ಇವರೆಲ್ಲರೂ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ಸಿಗೆ ಹೇಳಿದ್ದಾರೆ. ಅದೇ ರೀತಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಸಕಲೇಶಪುರ ತಾಲೂಕು ಇವರ ಮಾರ್ಗದರ್ಶನದಲ್ಲಿ ಕೆಲವೊಂದು ಸಲಹೆ ಸೂಚನೆಗಳು ನೀಡಿದ್ದು ಅವನ್ನು ನಾವು ಅನುಷ್ಠಾನ ಮಾಡಿದ್ವಿ. ಕಳೆದ ಬಾರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅರ್ಜಿ ಹಾಸನದಲ್ಲಿ ನಡೆದಾಗ ಒಂದು 1800 ಆಸ್ಪಾಸ್ ಅರ್ಜಿ ಬಂದಿತ್ತು. ಸಕಲೇಶಪುರದಲ್ಲಿ ನಡೆದಾಗ 900 ಅರ್ಜಿ ಬಂದಿತ್ತು. ಆಮೇಲೆ ಚನ್ನರಾಯಪಟ್ಟಣದಲ್ಲೂ 1000 ಸಿಪಿಐ ರೇವಣ್ಣ ಮಾತನಾಡಿ, ಸಾರ್ವಜನಿಕರ ಸುಗಮತೆಗೆ ಪೊಲೀಸ್ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದ್ದು, ವಿಐಪಿ ವಾಹನಗಳಿಗೆ ಮಾತ್ರ ಕಚೇರಿಯ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿದ್ದು, ಉಳಿದ ವಾಹನಗಳನ್ನ ಎದುರಿನ ಪೊಲೀಸ್ ಮೈದಾನದಲ್ಲಿ ಗೊಂದಲವನ್ನ ತಪ್ಪಿಸಲು ಒಂದೇ ಸಮಯದಲ್ಲಿ 50 ಜನರನ್ನ ಮಾತ್ರ ಸಾಲಿನಲ್ಲಿ ಬಿಡುವ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಊಟದ ಸ್ಥಳದಲ್ಲಿ ತಳ್ಳಾಟವಾಗದಂತೆ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಅಗತ್ಯ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಕುರಿತು ಲೆಕ್ಕಾಚಾರ ನಡೆಯುತ್ತಿದೆ ಎಂದರು. ಬಗ್ಗೆ ವಿಶೇಷವಾಗಿ ಪೊಲೀಸ್ SP ಸಾಹೇಬರ ಆದೇಶದ ಮೇರೆಗೆ ನಾವು ನಮ್ಮ ಸಬ್ ಡಿವಿಷನ್ನಿಂದ ಸಿಬ್ಬಂದಿಯನ್ನು ತಗೊಂಡು ಎಲ್ಲ VIPಸಿಗೆ ಮಾತ್ರ ಒಳಗಡೆ ಏನಪ್ಪ ಅಂತಂದರೆ ವೆಹಿಕಲ್ ಪಾರ್ಕಿಂಗನ್ನು ಹೇಳ್ತಿದ್ದೀವಿ. ಉಳಿದ ಎಲ್ಲ ವೆಹಿಕಲ್ಗಳು ಕೂಡ ನಮ್ಮ ತಾಲೂಕು ಆಫೀಸ್ ಆಪೋಸಿಟ್ ಇರುವಂಥ ಪೊಲೀಸ್ದು ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡಲ್ಲಿ ಹಾಕಲಿಕ್ಕೆ ನಾವು ತಿಳಿಸ್ತಾ ಇದ್ವಿ. ಮತ್ತು ಯಾರು ಬರ್ತಾರೋ ಅರ್ಜಿ ಸ್ವೀಕರಿಸ ಬಂದರೆ 50 ಜನ ಒಮ್ಮೆ ಹೋಗಿ 50 ಜನ ಕ್ಯೂ ಅಲ್ಲಿ ನಿಂತು ಮುಗಿಯೋವರೆಗೆ ಅವ್ರು ಕೊಟ್ಟ ನಂತರ ಎಕ್ಸಿಟ್ ಆದಮೇಲೆ ಉಳಿದ 50 ಜನಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೇನಪ್ಪ ಅಂತಂದರೆ ಇಲ್ಲಿ ತಾಲೂಕು ಆಫೀಸ್ ಆವರಣದಲ್ಲಿ ಬರುವಂಥ ಊಟದ ವ್ಯವಸ್ಥೆ ಇರುತ್ತೆ. ಊಟದ ವ್ಯವಸ್ಥೆ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಬ್ಯಾರಿಕೇಡ್ ಅದು ಕೂಡ ಮಾಡಿ ಬ್ಯಾರಿಕೇಡಲ್ಲೇ ಹೋಗಿ ಊಟ ತೊಗೊಂಡು ಯಾವುದೇ ಸಮಸ್ಯೆ ಮಾಡ್ಕೊಳ್ಳೋದಂಗೆ ಮತ್ತು ಯಾವುದೋ ಗಲಾಟೆ ವಗೇರೆ ಆಗದಂಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆಗೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸಪ್ರೇಟ್ ನಾವೀಗ ಸಾರ್ವಜನಿಕರಿಗೆ ಬಂದಂಥವ್ರಿಗೆ ನಮ್ಮ ಏನು ತಾಲೂಕು ಆಫೀಸ್ ಆಪೋಸಿಟ್ ಇರುವಂಥ ಸುಮಾರು 1000 ವೆಹಿಕಲ್ಗಳಲ್ಲಿ ಪಾರ್ಕಿಂಗ್ ಆಗ್ಬೋದು, ಆ ಜಾಗ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಾವು ಈಗ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಯಾರು ಕೂಡ ತಾಲೂಕು ಆಫೀಸ್ ಆವರಣಕ್ಕೆ ಯಾವುದೇ ವೆಹಿಕಲ್ಗಳನ್ನು ಯಾರೇ ತರಬಾರ್ದು, ಎಕ್ಸೆಪ್ಟ್ VVIP ಮತ್ತು VIP ವೆಹಿಕಲ್ನ ಹೊರತುಪಡಿಸಿ ಎಲ್ಲ ಅಧಿಕಾರಿಗಳ ವೆಹಿಕಲ್ಗಳು ಕೂಡ ಮುಂಬದಿ ಇರುವಂತಹ ನಮ್ಮ ಪೊಲೀಸ್ದು ಏನು ಗ್ರೌಂಡ್ ಇದೆ ಗ್ರೌಂಡಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತಾ ಇದ್ದೀವಿ. ಸಿಬ್ಬಂದಿಯವರದ್ದು ನೋಡಿ ನಾವಿನ್ನೂ ನಾಳೆ ಎಷ್ಟು ಆಗಬೇಕು ಅದನ್ನು ನಾವಿನ್ನೂ ಕ್ಯಾಲ್ಕುಲೇಷನ್ ಮಾಡಿ ಮೇಲಧಿಕಾರಿ ತಿಳ್ಕೊಂಡು ನಾನು ನೇಮಿಸ್ಕೊಳ್ತೀವಿ. ಇವೆಡೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, PSI SG ಪಾಟೀಲ್, ಪುರಸಭಾ ಮುಖ್ಯ ಅಧಿಕಾರಿ ಬಸವರಾಜು ಶಿಗ್ಗಾವಿ, ಆರೋಗ್ಯ ಅಧಿಕಾರಿ ಲೋಹಿತ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣದ ಉದ್ಯಮಿಗಳಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಕೂಡ ಮತವನ್ನ ಚಲಾಯಿಸಬೇಡಿ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿ ಆನಂದ್ ಕಾಳಿನಳ್ಳಿ ತಿಳಿಸಿದ್ದಾರೆ. ಪಟ್ಟಣದ ಮೈಸೂರು ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಉದ್ಯಮಿಗಳಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸ್ಥಾನಕ್ಕೆ ಯಾರು ಕೂಡ ಮತವನ್ನ ಚಲಾಯಿಸಬೇಡಿ. ಏಕೆಂದರೆ ಇವರು ಕನ್ನಡದ ಪರ ಹೋರಾಟವನ್ನ ಮಾಡಲು ಬರುವುದಿಲ್ಲ. ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮಾಡಿಕೊಳ್ಳಲು ಇಂತಹ ಅವಕಾಶವನ್ನ ಕಾಯುತ್ತಿದ್ದಾರೆ. ತಾಲೂಕಿನಲ್ಲಿ ಈಗಾಗಲೇ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡುತ್ತೇವೆ ಎಂದು ಆಶ್ವಾಸನೆಯನ್ನ ನೀಡಿ 5 ವರ್ಷಗಳು ಪೂರೈಸುತ್ತಾ ಬಂದಿವೆ. ಇದುವರೆಗೆ ಯಾವುದೇ ಕನ್ನಡ ಸಾಹಿತ್ಯ ಭವನವೂ ಇಲ್ಲ, ಕನ್ನಡ ಸಾಹಿತ್ಯ ಸಮ್ಮೇಳನವೂ ಇಲ್ಲ. ಇಂತಹವರು ಕನ್ನಡ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವನ್ನ ಕೊಡಬೇಕು, ಕೊಡಬಾರದು ಎಂದು ಕನ್ನಡದ ಮನಸ್ಸುಗಳು ಮೊದಲು ಅರ್ಥೈಸಿಕೊಳ್ಳಿ. ಜೊತೆಗೆ ತಾಲೂಕಿನಲ್ಲಿ ಇದುವರೆಗೆ ಯಾವುದೇ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳು ನಡೆದಿಲ್ಲ ಎಂಬುದು ಸಾಹಿತಿಗಳಿಗೆ ಬೇಸರವನ್ನ ಉಂಟು ಮಾಡಿದೆ. ಇಂತಹವರು ಜಿಲ್ಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವುದು ಎಷ್ಟರ ಮಟ್ಟಿಗೆ ಸರಿ? ದಯಮಾಡಿ ಇಂತಹ ವಿಷಯಗಳನ್ನು ಅರ್ಥೈಸಿಕೊಳ್ಳುವುದು ಕನ್ನಡ ಪರ ಹೋರಾಟಗಾರರ ಕರ್ತವ್ಯವಾಗಿದೆ ಎಂದರು. ಅವ್ರ ಸಂಘಟನೆ ಮಾಡಕ್ಕೆ ಅವ್ರಿಗೆ ಹೋರಾಟಗಾರರು, ನಾನು ಕನ್ನಡ ಪರ ಹೋರಾಟಗಾರನಾಗಿ, ನಾನೇ ಸಾಹಿತಿ ಅಲ್ಲ, ಕನ್ನಡ ಪರ ಹೋರಾಟಗಾರನಾಗಿ ಹಲವು ವರ್ಷಗಳ ಕಾಲ ನೆಲ ಜಲ ಇಡೀ ನಮ್ಮ ಕರ್ನಾಟಕ ಇದಕ್ಕಿಂತ ತೊಂದರೆ ಆದಾಗ ನಾನು ಎದ್ದು ನಿಂತು ಅದನ್ನು ಖಂಡಿಸಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ಗೆ ಯಾಕೋಸ್ಕರ ಬಂದೆ ಅಂದ್ರೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲೆಮರೆಕಾಯಿಗೆ ಸಾಹಿತಿಗಳಿದ್ದಾರೆ. ಯಾರಿಗೂ ಮನ್ನಲಕ್ಕೆ ತರಲಿಲ್ಲ. ಮನ್ನಲಕ್ಕೆ ತಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ 2 ಕಡೆ ಆಲೂರು, ಹಾಸನ ಕನ್ನಡ ಸಾಹಿತ್ಯ ಭವನ ಬಿಟ್ರೆ ಇನ್ಯಾವ ತಾಲೂಕು ಇಲ್ಲ. ಸಾಹಿತ್ಯ ಭವನ ಯಾಕೆ ಬೇಕು ನೋಡಿ, ಟಿಕೆಟ್ ಕೂತಿದ್ದಾರೆ, ಇವರೆಲ್ಲ ರಿಟೈರ್ಮೆಂಟ್ ಎಲ್ಲ ಮಾಡ್ಕೊಂಡು ನಿವೃತ್ತಿ ಹೊಂದಿ ಅವ್ರಿಗೊಂದು ಜಾಗ ಬೇಕು ಕೂಡೋದಕ್ಕೆ. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳದ ನಿರ್ದೇಶಕ ಪುಟ್ಟಸ್ವಾಮಿ ಗೌಡ, ಸಾಹಿತಿಗಳಾದ ಹಿರಿಯಣ್ಣ ಮೇಟಿಗೇರಿ, ಗಿರಿರಾಜ್ ಹೊನ್ನಶೆಟ್ಟಿಹಳ್ಳಿ, TAPMC ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶಗೌಡ ಹಾಜರಿದ್ದರು.
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಚುನಾವಣಾ ಗುದ್ದಾಟದಲ್ಲಿ ಎಲ್ಪಿಜಿ ಇಂಧನ ಪೂರೈಕೆ ವ್ಯವಸ್ಥೆಯಲ್ಲಿ ತೀವ್ರ ವ್ಯತ್ಯಯವಾಗಿದ್ದು ಆಟೋ ಚಾಲಕರುಗಳ ಬಡ ಕುಟುಂಬಗಳು ಬೇದಿಗೆ ತಳ್ಳಲ್ಪಡುತ್ತಿವೆ. ಕೂಡಲೇ ರಾಜ್ಯ ಸರ್ಕಾರವು ಆಟೋ ಚಾಲಕರ ಕುಟುಂಬಗಳ ರಕ್ಷಣೆಗೆ ಧಾವಿಸಬೇಕು ಹಾಗೂ ಈ ತಕ್ಷಣದಿಂದಲೇ 15,000 ರೂಗಳ ಸಹಾಯಧನವನ್ನು ಘೋಷಿಸಬೇಕೆಂದು ಆಮ್ ಆದ್ಮಿ ಪಕ್ಷ ಆಗ್ರಹಿಸಿತು. ಪಕ್ಷದ ರಾಜ್ಯ ಆಟೋ ಘಟಕದ ಅಧ್ಯಕ್ಷ ಅಯೂಬ್ ಖಾನ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೊಲಿ ಯುದ್ಧದ ನೇರ ಪರಿಣಾಮಗಳು ಅರಿಯುವಲ್ಲಿ ವಿಫಲಗೊಂಡಿರುವ ಕೇಂದ್ರ ಸರ್ಕಾರವು ರಾಷ್ಟ್ರದಾದ್ಯಂತ ಸೂಕ್ತ ಇಂಧನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಜನಸಾಮಾನ್ಯರು ಪರಿತಪಿಸುವಂತಾಗಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಉಪಚುನಾವಣೆಯ ಭರಾಟೆಯಲ್ಲಿ ಪರಿಸ್ಥಿತಿಯ ಲಾಭವನ್ನು ಪಡೆಯುತ್ತಿರುವ ಕಾಳಸಂತೆಕೋರರನ್ನ ತಡೆಗಟ್ಟುವಲ್ಲಿ ವಿಫಲವಾಗಿದೆ. ಗ್ಯಾಸ್ ಸಿಲಿಂಡರ್, ಎಲ್ಪಿಜಿ ಬಂಕ್ಗಳಲ್ಲಿ ಅವ್ಯರ್ಥವಾಗಿ ದುಪ್ಪಟ್ಟು ದರದಲ್ಲಿ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡಲು ರಾಜಾರೋಷವಾಗಿ ಅನುವು ಮಾಡಿಕೊಟ್ಟಿರುವುದು ದುರದೃಷ್ಟ. ಸರ್ಕಾರ ಈ ತಕ್ಷಣದಿಂದಲೇ 15,000 ರೂಪಾಯಿಗಳ ಸಹಾಯಧನವನ್ನು ಘೋಷಿಸಬೇಕು ಎಂದು ಅಯೂಬ್ ಖಾನ್ ಮನವಿಯನ್ನ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪ, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕುಮಾರ್, ಆಟೋ ಘಟಕದ ಬೆಂಗಳೂರು ನಗರ ಅಧ್ಯಕ್ಷ ಅನಿಲ್ ಕುಮಾರ್, ಸಾಮಾಜಿಕ ಹೋರಾಟಗಾರ ಎಜೆ ಖಾನ್ ಸೇರಿದಂತೆ ಅನೇಕ ಆಟೋ ಚಾಲಕರು, ಹೋರಾಟಗಾರರು ಭಾಗವಹಿಸಿದ್ದರು. ಏರಿಕೆ ವಿರುದ್ಧ ನಾವು ಒಂದು ಪ್ರತಿಭಟನೆ ನಡೆಸಿ ಆಟೋ ಚಾಲಕರಿಗೆ ಒಂದೇನಾರು ಈ ಅಮೆರಿಕ ಇರಾನ್ ಯುದ್ಧದ ವಿಪರೀತ ಪರಿಣಾಮ ಬೀರ್ತಿರೋದು, ಅದರಿಂದ LPG ಬೆಲೆ ತುಂಬಾ ಏರ್ಕೊಂಡು ಹೋಗಿದೆ ಮೊದಲನೇದಾಗಿ. ಇನ್ನೊಂದು, ಅದು ಲಭ್ಯನೂ ಇಲ್ಲ. ಪ್ರತಿಯೊಂದು ನೀವು ಪೆಟ್ರೋಲ್ ಪಂಪಲ್ಲಿ ನೋಡಿದ್ರೂ ಸಾವಿರಾರು ಆಟೋಗಳಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವರು ದಿನಕ್ಕೆ 4-5 ಗಂಟೆ ಕಾಲ ಲೈನಲ್ಲಿ ನಿಂತ್ಕೊಂಡ್ರೆ ಅವರು ದುಡ್ಕೊಂಡು ಅವ್ರ ಕುಟುಂಬದವ್ರನ್ನ ಹೇಗೆ ನೋಡ್ಕೊಳ್ಳೋದಕ್ಕಾಗೋದು ಅಂತ. ಈ ಥರ ಸಮಸ್ಯೆಗಳು ಹಲವಾರು ನೋಡಿದೆ ಈ ಪ್ರಪಂಚ. ರಷ್ಯಾ ಯುಕ್ರೇನ್ ವಾರ್ ಆಗಲಿ, ಈ ಮೈಕ್ರೋಚಿಪ್ ಕೊರತೆ ಆಗಲಿ, ಇಂಥ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಪ್ರಪಂಚ ಅಂದಮೇಲೆ. ಇದನ್ನು ಹೇಗೆ ಎದುರಿಸೋದು ಅನ್ನೋದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅವರು ಪ್ರತಿಯೊಂದು ದೇಶ, ಚೈನಾದಲ್ಲಿ ಯಾಕೆ ಈ ಥರ ಲೈನ್ಗಳು ಕಾಣಿಸ್ತಾ ಇಲ್ಲ, ಅಮೆರಿಕಾದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಯುರೋಪಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆಂದ್ರೆ ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಕೌಶಲ್ಯ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಸೃಷ್ಟಿಸುವ ದೃಷ್ಟಿಯಲ್ಲಿ ಕ್ಯಾಂಪಸ್ ಟು ಕರಿಯರ್ C2C ಶೃಂಗಸಭೆಯನ್ನು ಹಮ್ಮಿಕೊಂಡಿರುವುದಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿಯ ಕಡೆಗೆ ಶೃಂಗಸಭೆಯ ಕರ್ಟನ್ ರೈಸರ್ ಕಾರ್ಯಕ್ರಮದಲ್ಲಿ ಲಾಂಛನ ಬಿಡುಗಡೆಯನ್ನ ಮಾಡಿ ಮಾತನಾಡಿದ ಅವರು, ಸರ್ಕಾರಿ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಮತ್ತು ಕೈಗಾರಿಕಾ ವಲಯದಲ್ಲಿ ಅವಶ್ಯಕತೆ ಇರುವ ಕೌಶಲ್ಯ ಆಧಾರಿತ ಶಿಕ್ಷಣವನ್ನ ನೀಡುವ ದೃಷ್ಟಿಯಲ್ಲಿ ಮೇ ತಿಂಗಳಿನಲ್ಲಿ ನಡೆಯಲಿರುವ 2 ದಿನಗಳ ಕ್ಯಾಂಪಸ್ ಟು ಕರಿಯರ್ ಶೃಂಗಸಭೆಯು ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಈ ಶೃಂಗಸಭೆಯಲ್ಲಿ ರಾಜ್ಯದ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು, ಶಿಕ್ಷಣ ತಜ್ಞರು ಹಾಗೂ ಸರ್ಕಾರ ಒಂದೆಡೆ ಸೇರಿ ಚರ್ಚಿಸಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಶಿಕ್ಷಣವನ್ನ ನೀಡುವ ಮಹತ್ವದ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದ ಮಂಜುಶ್ರೀ, ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದ ಮನೋಜ್ ಕುಮಾರ್ ಮೀನಾ, ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಖುಷ್ಬೂ ಚೌಧರಿ, ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಕೈಗಾರಿಕಾ ಉದ್ಯಮಿಗಳು ಪಾಲ್ಗೊಂಡಿದ್ದರು. ತಾಲೂಕಿನ ಅಡ್ಕಮಾರನಹಳ್ಳಿಯಲ್ಲಿ ಬುಧವಾರ ತಡರಾತ್ರಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಇಲ್ಲಿನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ರಿಲಯನ್ಸ್ ವೇರ್ ಹೌಸ್ ಬೆಂಕಿಗೆ ಆಹುತಿಯಾಗಿದ್ದು, ಕೋಟ್ಯಂತರ ರೂಪಾಯಿಯ ಮೌಲ್ಯದ ವಸ್ತುಗಳು ನಾಶವಾಗಿರುವ ಶಂಕೆ ವ್ಯಕ್ತವಾಗಿದೆ. ಬುಧವಾರ ರಾತ್ರಿ ಸುಮಾರು 10:30ರ ಸಮಯದಲ್ಲಿ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಗೋದಾಮಿಗೆ ಆವರಿಸಿದ್ದು, ಆಕಾಶದ ಎತ್ತರಕ್ಕೆ ದಟ್ಟವಾದ ಹೊಗೆ ಮತ್ತು ಬೆಂಕಿಯ ಜ್ವಾಲೆಗಳು ಕಂಡುಬಂದವು. ಇದರಿಂದಾಗಿ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿತ್ತು. ವಿಷಯ ತಿಳಿಯುತ್ತಿದ್ದಂತೆ ನೆಲಮಂಗಲ ಹಾಗೂ ಪೀಣ್ಯ ಅಗ್ನಿಶಾಮಕ ಕೇಂದ್ರಗಳಿಂದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಪ್ರಾಥಮಿಕ ತನಿಖೆಯ ಪ್ರಕಾರ ಗೋದಾಮಿನಲ್ಲಿ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಅವಘಡಕ್ಕೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ NSS ಘಟಕದಿಂದ ರಾಷ್ಟ್ರೀಯ ಸಂಘಟನಾ ಶಿಬಿರವನ್ನು ಆಯೋಜಿಸಲಾಗಿತ್ತು. 2025-26ರಲ್ಲಿ ಈ ಶಿಬಿರ ನಡೆಯುತ್ತಿದ್ದು, ಭಾರತದ ದೇಶದ ಪಂಜಾಬ್, ಹರಿಯಾಣ, ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ಸೇರಿದಂತೆ ಇನ್ನಿತರ ರಾಜ್ಯಗಳ ಸುಮಾರು 150ಕ್ಕೂ ಹೆಚ್ಚು ಯುವ ವಿದ್ಯಾರ್ಥಿಗಳು ಹಾಸನ ಜಿಲ್ಲೆಯ ಪ್ರವಾಸಿ ಕೇಂದ್ರಗಳಾದ ವಿಶ್ವವಿಖ್ಯಾತ ಶ್ರವಣಬೆಳಗೊಳ, ಹಳೇಬೀಡು, ಬೇಲೂರು ಇನ್ನಿತರ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ದೇಶದ ಇತಿಹಾಸ, ಪರಂಪರೆ, ಸಂಸ್ಕೃತಿ ಮತ್ತು ಶಾಸನಗಳ ಬಗ್ಗೆ ಅಧ್ಯಯನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಶ್ರವಣಬೆಳಗೊಳ ಕ್ಷೇತ್ರದ ವೀಕ್ಷಣೆಯ ನಂತರ ಚನ್ನರಾಯಪಟ್ಟಣದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಆದಿಚುಂಚನಗಿರಿ ವಿಶ್ವವಿದ್ಯಾಲಯದಿಂದ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಪ್ರಯುಕ್ತವಾಗಿ ನಾವು ಒಂದು ಶ್ರವಣಬೆಳಗೊಳ ವಿಸಿಟ್ ಮಾಡಿದ್ವಿ.
ನಿನ್ನೆ ನಾವು ಹತ್ತಿನಕಲ್ ಟ್ರೆಕ್ಕಿಂಗ್ ಮಾಡಿದ್ವಿ. ಅದಕ್ಕಿಂತ ಇದು ನಮಗೆ ಸುಲಭ ಅನ್ನಿಸ್ತು. ಸ್ಟಾರ್ಟಿಂಗು ಮೆಟ್ಲು ಹೈಟ್ ಇದ್ರೂ ಕೂಡ, ಬಟ್ ಹೋಗ್ತಾ ಹೋಗ್ತಾ ಒಂಥರ ವಿಭಿನ್ನ ಅನುಭವ ಆಯಿತು. ಎಷ್ಟು ಚೆನ್ನಾಗಿ ಆ ಬಂಡೆಗಳಲ್ಲಿ ಆ ಶಾಸನಗಳನ್ನ ಬರೆದಿದ್ದಾರೆ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಹೆಂಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅದನ್ನು ಅಂತ. ಮತ್ತು ಅಲ್ಲಿ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ತೀರ್ಥಂಕರದೆಲ್ಲ ದೇವಸ್ಥಾನಗಳಿತ್ತು, ಅದನ್ನೆಲ್ಲ ನೋಡಿದ್ವಿ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ನಂತರ ಒಳಗಡೆ ಹೋದಾಗ ಅವ್ರದ್ದೊಂದು ಕಲ್ಚರಲ್ ಸೆರೆಮನಿ ನಡೀತಿತ್ತು. ಸೊ ಅದ್ರ ಜೊತೆಗೆ ನಾವು ಭಾಗಿಯಾಗಿದ್ದು ನಮಗೊಂಥರ ಪೀಸ್ಫುಲ್ನೆಸ್ ಅನಿಸ್ತು. ನಾವು ಸ್ವಲ್ಪ ಕೂತ್ಕೊಂಡು. ನಗರದ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೂಟದಹಳ್ಳಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು, ಬೇಕರಿ ಮಾಲೀಕರ ಮೇಲೆ ಭೀಕರ ಹಲ್ಲೆಯನ್ನು ನಡೆಸಲಾಗಿದ್ದು, ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದವರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದ್ದು, ಈ ಜಗಳ ತಾರಕಕ್ಕೇರಿದ ಪರಿಣಾಮ ಮರಿಯಪ್ಪನ ಮಗ ಶ್ರೀನಿವಾಸ್ ಎಂಬಾತ ಬೇಕರಿ ಮಾಲೀಕರಾದ ಶೆಟ್ಟಿಯವರ ಮೇಲೆ ಮಾರಣಾಂತಿಕ ದಾಳಿಯನ್ನ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದ್ದು, ಹಲ್ಲೆಯನ್ನ ತಡೆಯಲು ಬಂದ ಮಹಿಳೆ ಹಾಗೂ ಶೆಟ್ಟಿಯವರ ಮೇಲೆ ಕ್ರೂರವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ದಾಳಿಯ ತೀವ್ರತೆಗೆ ಬೇಕರಿ ಮಾಲೀಕ ಶೆಟ್ಟಿಯವರ ತಲೆಗೆ ಗಂಭೀರ ಪೆಟ್ಟಾಗಿದ್ದು, ಆಸ್ಪತ್ರೆಯಲ್ಲಿ ಅವರಿಗೆ 8 ಹೊಲಿಗೆಯನ್ನ ಹಾಕಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಮ್ಮ ಹಿಂಸತ್ತು ಸಾಲ ಕೇಳೋಣ ಕೊಟ್ಟಿಲ್ಲ, ಐಟಮ್ ತಗೊಂಡಿದ್ದಾನೆ. ಆಮೇಲೆ ಅವನು ಹೇಳಿದ್ರು ಏನು ಶಬ್ದ ಬೈದು ನಮ್ಗೆ ಕೂಡ ನಾನು ಇದೇ ಊರು ಇದೇ ಹಾಗೆ ಹಿಂಗೆ ಅಂತ ಇದು ಮಾಡಿ ಅವಾಗ ಬಿಟ್ಟು ಬಾಟ್ಲ ಇಟ್ಟು ಬಂದಿರೋದು. ಬಾಟ್ಲ ನಾನು ಅಲ್ಲಿ ಹತ್ರ ಬರೋಕ್ಕೆ ಬಾಟ್ಲ ಬಂದ್ಬಿಟ್ಟು ಓಡೋಗ್ಬಿಟ್ಟಿದ್ದೇನೆ. ಈ ಸುಮಾರು ಸತಿ ಸರ್ ಆಗಿದೆ. ನಾವು ಕಂಪ್ಯೂಟರ್ ಈಗ ಏಟಾಗಿಲ್ಲಲ್ಲ, ಆ ಥರ ಇದು ಮಾಡೋಕ್ಕಾಗಿಲ್ಲ. ಈ ಏಟು ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋದಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಪ್ರತಿದಿನ ಬಂದು ಎದುರಿಸೋದು ಯಾವಾಗ ಇದೇ ಕೆಲಸ ಒಂದು ಅಲ್ಲಿ ಸುತ್ತಮುತ್ತ ಬೇಕು ಎದುರಿಸೋದು ಮಾಡೋದು, ಇದು ಮಾಡೋದು, ಲೋಕಲ್ ಥರ ಮಾಡೋದು. ನೀವು ಪೊಲೀಸರಿಗೆ ಹೇಳಿಲ್ವಾ? ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿಲ್ಲ. ಬೆಂಗಳೂರು ಮತ್ತು ಮೈಸೂರು ನಡುವಿನ ರೈಲು ಮಾರ್ಗದಲ್ಲಿ ವಿಂಡೋ ಟ್ರೈಲಿಂಗ್ ತಪಾಸಣೆಗಾಗಿ ಕೇಂದ್ರ ಭಾರಿ ಕೈಗಾರಿಕೆಗಳು ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ. ಸೋಮಣ್ಣ ಮತ್ತು ಸಂಸದ ಯದುವೀರ್ ಒಡೆಯರ್, ಮೈಸೂರು ಮತ್ತು ಕೊಡಗು ಮಾಜಿ ಸಂಸದ ಪುಟ್ಟರಾಜು ಅವರೊಂದಿಗೆ ವೀಕ್ಷಣಾ ಪ್ರಯಾಣಿಸಿದರು. ಇವತ್ತು ರೈಲ್ವೆ ಸಚಿವರ ಜೊತೆಯಲ್ಲಿ ಕೇಂದ್ರದ ರೈಲ್ವೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಮತ್ತು ನಮ್ಮ ಮೈಸೂರಿನ ಲೋಕಸಭಾ ಸದಸ್ಯರು ಯದುವೀರ್ ಅವರು ಮತ್ತು ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಈ ದಿನ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಹಲವಾರು ರೀತಿಯ ಮನವಿಗಳನ್ನು ಆಯಾ ಭಾಗದ ಜನತೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲನೂ ಕೊಡ್ತಾ ಇದ್ದಾರೋ ಇಲ್ವೋ, ಯಾವ ರೀತಿ ನಡೀತಾ ಇದೆ ಅಂತ ಒಂದು ವೀಕ್ಷಣೆ ಮಾಡೋ ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ಮಂಡ್ಯ ಒಂದು ನಿಲ್ದಾಣದಲ್ಲೂ ನಾವು ಸ್ಟಾಪ್ ಮಾಡಿ ಅದರದ್ದು ಒಂದು ಸಣ್ಣ ವೀಕ್ಷಣೆ ಮಾಡುವಂಥದ್ದು ಮತ್ತು ನಂತರ ಮೈಸೂರು ರೈಲ್ವೆ ನಿಲ್ದಾಣದ ಒಂದು ವೀಕ್ಷಣೆ ಮಾಡುವಂಥದ್ದು ಕೆಲಸ ಆಗುತ್ತೆ. ಅತ್ಯಂತ ಅವಶ್ಯಕವಾದದ್ದು. ಯಾಕಂದರೆ ಪದೇ ಪದೇ ಇಂಥ ಒಂದು ಏನು ಡ್ಯೂ ಡಿಲಿಜೆನ್ಸ್ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಒಳ್ಳೆಯದು. ರೈಲ್ವೆ ಒಂದು ಇಲಾಖೆ ಇವತ್ತು ಭಾರತದಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮ್ಮ ರೈಲ್ವೆ ಮಂತ್ರಾಲಯದ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಹಾಗೂ ಸೋಮಣ್ಣ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಟ್ರೈನ್ ಏನಿದ್ರು ಟ್ರ್ಯಾಕ್ ಮೇಲೆ ಹೋಗಬೇಕಾಗಿದೆ. ಹೋಗೋದ್ರಿಂದ ಇದು ಕಾಮನ್ ಆಗಿ ಆಗ್ತಾ ಇದೆ. ನಾನು ಕೂಡ ಸ್ವಲ್ಪ ಅನುಭವ ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನನಗೆ 2-3 ತಿಂಗಳಿಂದ ಒಂದು ಪತ್ರ ಬರೆದಿದ್ರು, ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಒಟ್ಟಿಗೆ ಹೋಗ್ತಾ ಇದ್ದೀವಿ. ಏನು ಜನಗಳು ಏನು ತೊಂದರೆ ಹೇಳ್ತಾರೆ, ಕೆಲವು ಆಗಿರೋ ನ್ಯೂನತೆಗಳೇನು, ಕೆಲವು ಸವಲತ್ತುಗಳೇನು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಅಲ್ಲೇ ಆದ್ಯತೆ ಕೊಟ್ಟು ಎಲ್ಲಿ ಸ್ಪಾಟ್ನಲ್ಲಿ ಏನೇನು ಅಪ್ರೂವ್ ಇದಾಗ್ಬೋದು. ಈ ವೇಳೆ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಶ್ರೀ ಅಶುತೋಷ್ ಕುಮಾರ್ ಸಿಂಗ್, ಬೆಂಗಳೂರು ವಿಭಾಗ ಹೆಚ್ಚುವರಿ ವಿಭಾಗೀಯ ವ್ಯವಸ್ಥಾಪಕ ಪರೀಕ್ಷಿತ್ ಮೋಹನ್ ಪುರಿಯಾ ಮತ್ತು ಇತರ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. 3ನೇ ಮಹಡಿಯಿಂದ ಕೆಳಕ್ಕೆ ಬಿದ್ದ ಕಂದಮ್ಮ, ಮಗುವಿಗೆ ಗಂಭೀರ ಗಾಯ, ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭೀಕರ ದೃಶ್ಯ. ಬಳ್ಳಾರಿ ಜೈಲಿನಲ್ಲಿ ಕೈದಿಗಳ ಅಟ್ಟಹಾಸ, ಬಿಡಿ ಸಿಗದಿದ್ದಕ್ಕೆ ರೊಚ್ಚಿಗೆದ್ದ ಕೈದಿಗಳು, ಜೈಲರ್ ಅಶೋಕ್ ಹೊಸ್ಮನಿ ಮೇಲೆ ಹಲ್ಲೆ. ಬೇಲೂರು ಜನಸ್ಪಂದನಕ್ಕೆ ಕ್ಷಣಗಣನೆ, ನಾಳೆ ಕಂದಾಯ ಸಚಿವರಿಂದ ಜನಸ್ಪಂದನ, ಸಾರ್ವಜನಿಕರ ಅಹವಾಲು ಸ್ವೀಕರಿಸಲಿರುವ ಸಚಿವ ಕೃಷ್ಣ ಬೈರೇಗೌಡ. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.